ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಹಾಗಿದ್ಮೇಲೆ ಹೋದಲ್ಲೆಲ್ಲ ನಾನೇ ಸಿಎಂ ಅಂತ ಯಾಕೆ ಹೇಳ್ತೀರಾ? ಸಿಎಂ ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ತಾಕತ್ತಿದ್ರೆ ಸಂಪುಟ ಪುನರ್ರಚನೆ ಮಾಡಲಿ. ಸಿಎಂ ಸಿದ್ದರಾಮಯ್ಯನವರಿಗೆ ಸವಾಲ್ ಕೂಡ ಹಾಕಿದ್ದಾರೆ ಆರ್ ಅಶೋಕ್ ಅವರು. ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ಅನ್ನೋದಾದ್ರೆ ಹೋದಲ್ಲಿ ಬಂದಲ್ಲಿ ಎಲ್ಲ ನಾನೇ ಸಿಎಂ ಅಂತ ಯಾಕೆ ಹೇಳ್ತಾ ಇದ್ದೀರಾ? ತಾಕತ್ತಿದ್ರೆ ಸಂಪುಟ ಪುನರ್ರಚನೆ ಮಾಡಲಿ ಅಂತ ಆರ್ ಅಶೋಕ್ ಅವರು ಸವಾಲ್ ಹಾಕಿರುವಂಥದ್ದು. ಚಾಮರಾಜನಗರ ಒಂದು ಮೂಢ ನಂಬಿಕೆ, ಅಲ್ಲಿ ಹೋದವರೆಲ್ಲ ಸಿಎಂ ಸ್ಥಾನ ಹೋಗ್ತೈತೆ ಅಂದ್ರೆ, ಆದರೆ ಸಿದ್ದರಾಮಯ್ಯನವರು ನಾನೇ ಇನ್ನೂ 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಅದು ನಾನೇ ಇನ್ನೂ 5 ವರ್ಷ, 2.5 ವರ್ಷ ಅಲ್ಲ, ನಾನೇ ಇನ್ನೂ 5 ವರ್ಷ, ಮುಂದಿನ ಬಡ್ಜೆಟ್ಟು ನಾನೇ ಮಾಡ್ತೀನಿ, ಆಮೇಲೆ ಯಾವುದೇ ರೀತಿ ಮಂತ್ರಿಮಂಡಲದ ವಿಸ್ತರಣೆನೂ ಇಲ್ಲ, ಬದಲಾವಣೆನೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಲ್ಲ ಅಂತೇಳಿ ಗಟ್ಟಿಯಾಗಿ ಚೇರ್ ಹಿಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರು ನೀನು ಕೊಟ್ಟ ಮಾತಿನಂತೆ ವಚನ ಭ್ರಷ್ಟ ಆಗಬೇಡ, ನೀನು ವಚನ ಭ್ರಷ್ಟ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ಆ ಮನುಷ್ಯ ಕೂತಿದ್ದಾನೆ. ಒಟ್ಟಲ್ಲಿ ರಾಜಣ್ಣ ಏನು ಹೇಳಿದರು, ಮಂತ್ರಿ, ಹಿಂದೆ ಮಂತ್ರಿ ಆಗಿದ್ದವರು, ಈಗ ಮಾಜಿ ಮಂತ್ರಿ, ರಾಮನಗರದ ಶಾಸಕ ಏನು ಹೇಳಿದ್ದ, ದಾವಣಗೆರೆ ಶಾಸಕರೇನು ಹೇಳಿದರು, ಇಕ್ಬಾಲ್ ಹುಸೇನ್ ಹೇಳಿದರು, ಶಿವಗಂಗಾ ಬಸವರಾಜ್ ಏನು ಹೇಳಿದರು, ಅದೆಲ್ಲ ಕ್ರಾಂತಿ ಅನ್ನೋದು ಈಗ ಕರೆಕ್ಟ್ ಆಗ್ತಾ ಇದೆಯಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.